ನೋಡಿ, ಅಪಘಾತದಿಂದ ಮೃತಪಟ್ಟಿದ್ದಾನೆ ಅಂತ ಬಿಂಬಿಸುವ ರೀತಿ ಆಟೋ ಚಾಲಕನ ಶವ ಪತ್ತೆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಯಾದಗಿರಿನಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. ಯಾದಗಿರಿ ತಾಲೂಕಿನ ಚಾಮನಹಳ್ಳಿ ತಾಂಡಾದ ನಿವಾಸಿ 28 ವರ್ಷದ ಸಾಗರ್ ರಾಠೋಡ್ ಅಂತಕ್ಕಂಥ ವ್ಯಕ್ತಿಯನ್ನು ಮಾರ್ಚ್ 22ನೇ ತಾರೀಕು ಕೊಲೆ ಮಾಡಲಾಗಿತ್ತು. ಆಟೋ ಪಲ್ಟಿಯಾಗಿ ಆಟೋ ಚಾಲಕ ಅಪಘಾತದಿಂದ ಮೃತಪಟ್ಟಿದ್ದಾನೆ ಅಂತ ಆರೋಪಿಗಳು ಸುಳ್ಳು ಕಥೆಯನ್ನು ಕಟ್ಟಿದರು. ಆದರೆ ಇಲ್ಲಿ ಆಗಿರೋದೇ ಬೇರೆ. ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಕಾರಣಕ್ಕೆ ತನ್ನ ಲವ್ವರ್ನ ಗಂಡನನ್ನೇ ಕೊಲೆ ಮಾಡಿರೋದು ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. ಆಟೋ ಚಾಲಕನ ಪತ್ನಿ ಪೂಜಾಳ ಪ್ರಿಯತಮ ರೆಡ್ಡಿ ಮತ್ತು ಸ್ನೇಹಿತ ಮಹೇಶನಿಗೆ 1.5 ಲಕ್ಷ ರೂಪಾಯಿ ಸುಪಾರಿ ನೀಡಿ ಕೊಲೆ ಮಾಡಿಸಿದ್ದಾನೆ. ಆಟೋ ಬಾಡಿಗೆ ಇದೆ ಅಂತ ಕರೆಸ್ಕೊಂಡ ಮಹೇಶ ಆಟೋ ಚಾಲಕನ ತಲೆಗೆ ಸುತ್ತಿಗೆಯಿಂದ ಹೊಡೆದು ಕೊಲೆ ಮಾಡಿದ್ದಾನೆ. ನಂತರ ರೆಡ್ಡಿ ಹಾಗೂ ಮಹೇಶ ಶವವನ್ನು ಕಾರ್ನಲ್ಲಿ ಸಾಗಿಸಿ ಆಟೋದಲ್ಲಿ ಶವ ಇಟ್ಟು ಆಟೋಗೆ ಕಾರನ್ನು ಡಿಕ್ಕಿ ಹೊಡೆದಂತೆ ಕಥೆ ಕಟ್ಟಿದ್ದಾರೆ. ಇನ್ನು ಕೊಲೆ ಪ್ರಕರಣವನ್ನು ಭೇದಿಸಿ ಯಾದಗಿರಿ ನಗರ ಪೊಲೀಸರು ರೆಡ್ಡಿ ಹಾಗೂ ರೆಡ್ಡಿ ಸ್ನೇಹಿತನನ್ನು ಬಂಧಿಸಿದ್ದಾರೆ. ಗಂಡನನ್ನು ಕೊಲೆ ಮಾಡಲು ಪ್ರಚೋದನೆ ನೀಡಿರುವ ಹಿನ್ನೆಲೆಯಲ್ಲಿ ಆಟೋ ಚಾಲಕನ ಪತ್ನಿ ಪೂಜಾಳನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 3ನೇ ತಾರೀಕು ಬೆಳಗಿನ ಜಾವ ಸುಮಾರು 4 ಗಂಟೆ ಸಮಯದಲ್ಲಿ ಹೊಸಳ್ಳಿ ಕ್ರಾಸ್ ರೋಡ್ಗೆ ಮುಜಿಬ್ ಅಂತೇಳಿ ಒಬ್ಬರು ತರಕಾರಿ ಮಾರುವಂಥವರು ಒಂದು ಆಟೋ ರೋಡ್ ಬದಿಯಲ್ಲಿ ಪಲ್ಟಿಯಾಗಿ ಬಿದ್ದಿದ್ದು ಮತ್ತು ಅದರಿಂದ ಒಬ್ಬರು ಪುರುಷರ ಒಂದು ದೇಹ ಹೊರಗೆ ಬಿದ್ದಿತ್ತು. ಅದನ್ನು ನೋಡಿ ಅವರು ನಮ್ಮ 112ಗೆ ಕಾಲ್ ಮಾಡಿದರು. ಸೊ 112 ಕಾಲ್ ಮಾಡಿದ ಮೇಲೆ ಪೊಲೀಸರು ಬಂದು ಚೆಕ್ ಮಾಡಿದ್ದಾರೆ. ನಂತರ ಅದು ಆಕ್ಸಿಡೆಂಟ್ ಇದೆ ಅಂತ ಹೇಳಿ ಆ ಒಂದು